ನಾವು ಮೊದಲಿಂದ ಆಗ್ರಹ ಮಾಡಿದ್ವಿ. ನಾವು ಒದ್ದು ಒಳಗೆ ಹಾಕಿರ ಅವನ ಅಂದ್ರ ಬಾಯಿ ಬಿಡ್ತಾರ ಅಂತ ಹೇಳಿದ್ವಿ. ಅಂದ್ರೆ ನೀವು ಯಾರು ಆ ವ್ಯಕ್ತಿ ಅನಾಮಿಕ ವ್ಯಕ್ತಿ ಅಂತ ಏನ್ ಬರ್ತಾನ, ಯಾವುದೋ ಒಂದು ತಲೆ ಬುರುಡಿ ತಗೊಂಡ್ಬರ್ತಾನ, ಮೊದಲು ಅವನ ಮೇಲೆ ಕೇಸ್ ಹಾಕಿ ತಲೆ ಬುರುಡಿ ಎಲ್ಲಿಂದ ತಂದಿದ್ದೆ, ಯಾಕೆ ತಂದಿ ಅಂತ ಹೇಳಿ ಯೋಚನೆ ಮಾಡ್ಬೇಕಾಗಿತ್ತು. ಒಂದು ಇತ್ತೀಚೆಗೆ ಸರ್ಕಾರದ ಉಪಮುಖ್ಯಮಂತ್ರಿ ಅವ್ರು ಹೇಳಿಕೆ ಕೊಟ್ರು. ಏನ್ ಹೇಳಿಕೆ ಕೊಟ್ರು? ಇದು ಧರ್ಮಸ್ಥಳಕ್ಕೆ ಅನ್ಯಾಯ ಆಗಿದೆ, ಇದು ಕಾಣದ ಕೈಗಳು ಕೆಲಸ ಮಾಡ್ತಾ ಇದಾವ, ಅದನ್ನ ಮುಂದಿನ ದಿವಸದಾಗ ಬಹಿರಂಗ ಪಡಿಸ್ತೀವಿ ಅಂತ ಹೇಳಿದ್ರು. ಬಹಿರಂಗ ಪಡಿಸ್ಬೇಕು. ಅವ್ರೀಗ ಸರ್ಕಾರದ ಒಂದು ಭಾಗ ಆಗಿ ಅವರ ಹೇಳ್ತಾ ಇದಾರಂತಂದ್ರ ಈ ಸರ್ಕಾರದೊಳಗೆ ಏನ್ ನಡೆದದ? ಬಹುಶಃ ನವೆಂಬರ್ ಕ್ರಾಂತಿಗೆ ಹೇಳ್ತಾರೆ ಅನ್ನೋದು. ಅರೆ ಮತ್ ನೋಡ್ರಲ್ಲ ನೀವು, ಈ ಬದಲಾವಣೆಗಳು ಹೆಂಗ ಆಗ್ತಾ ಇದಾವೆ ಇವೆಲ್ಲ. ಪಾಪ ಸೆಪ್ಟೆಂಬರ್ ಕ್ರಾಂತಿ ಅಂದ್ರು, ಕ್ರಾಂತಿ ಮಾಡಿದವರು ಅವ್ರ ಮನೆಗೆ ಕಳಿಸಿದ್ರು. ಅಲ್ಲ ನೋಡ್ರಿ, ಬಹಳಷ್ಟು ಬದಲಾವಣೆಗಳು ಆಗ್ತಾ ಇದಾವಲ್ಲ. ಶಿವಕುಮಾರ್ ಅವರು ಬಹಳ ಸ್ಪಷ್ಟವಾಗಿ ಧರ್ಮಸ್ಥಳದ ಪ್ರಕರಣದೊಳಗೆ ಹೇಳಿದ್ರು. ಶಿವಕುಮಾರ್ ಅವರು ವಿಧಾನಸಭೆ ಒಳಗ ನಮ್ಮ ಸಂಘದ ಗೀತೆಯನ್ನ ಹೇಳಿದ್ರು. ಶಿವಕುಮಾರ್ ಅವರು ಎಲ್ಲಿ ಇದಕ್ಕೆ ಹೋಗಿದ್ರು, ಪ್ರಯಾಗರಾಜಕ್ಕೆ ಹೋಗಿ ಪುಣ್ಯ ಸ್ನಾನ ಮಾಡಿ ಬಂದ್ರು. ಇವರೆಲ್ಲ ಟೀಕಾ ಮಾಡಿದ್ರು, ಅವ್ರು ಹೊಗಳಿ ಬಂದ್ರು. ಏನ್ರಿ ಅಲ್ಲ, ಒಳ್ಳೆ ಬೆಳವಣಿಗೆ ಆಗ್ತಾ ಇದಾವ ಅಂತ ಹೇಳಿದ. ಅವರು ಮಾತು ಕತೆ ಚೇಂಜ್ ಆಗ್ತಾ ಇದೆಲ್ಲ, ಒಳ್ಳೆ ಬೆಳವಣಿಗೆ ಆಗ್ತಾ ಇದೆ. ಅದೇ ಈ ಸರ್ಕಾರ ಕೇಂದ್ರದ ಹೈಕಮಾಂಡ್ ಅನ್ನ ಪ್ಲೀಸ್ ಮಾಡುವಲ್ಲೇ ಮುಳುಗಿ ಹೋಗ್ಯದ. ಅವರು ರಾಜ್ಯದ ರೈತರನ್ನ ಪ್ಲೀಸ್ ಮಾಡ್ಬೇಕಾದಂತ ಅಗತ್ಯ ಇಲ್ಲ ಅಂತ ತಿಳ್ಕೊಂಡಾರ. ಕೇಂದ್ರದ ಹೈಕಮಾಂಡ್ ಪ್ಲೀಸ್ ಮಾಡ್ರೆ ನಮ್ ಸರ್ಕಾರ ಸುಸೂತ್ರ ನಡೀತೈತೆ ಅಂತ ಹೇಳಿ ಸಿದ್ದರಾಮಯ್ಯನವರು ವೀಕ್ ಆಗಿ ಹೋಗಿದಾರ. ಅದಕ್ಕೆ ಉದಾಹರಣೆ, ಆ ಯಾವುದು ಜಾತೀಯ ಜನಗಣತಿಯನ್ನ ಪ್ರಕಟ ಮಾಡಬಾರದಂತ ಹೇಳಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯನ್ನ ಪಕ್ಕದಾಗ ನಿಲ್ಸ್ಕೊಂಡು ಕ್ಯಾಬಿನೆಟ್ ನಲ್ಲಿ ನಿರ್ಣಯ ಆಗ್ಬೇಕಾದದ್ದನ್ನ ಕಾಂಗ್ರೆಸ್ ಹೈಕಮಾಂಡ್ ವೇಣುಗೋಪಾಲ್ ಅವರು ಮತ್ತು ಯಾರು ಇನ್ನೊಬ್ರು ಸುರ್ಜೇವಾಲಾ ಅವರು ಪ್ರಕಟ ಮಾಡಿದ್ದನ್ನ ನಾವು ನೋಡಿದೀವಿ. ಅಂದ್ರೆ ಕಾಂಗ್ರೆಸ್ ಅನ್ನ ಹೈಕಮಾಂಡ್ ಇಲ್ಲಿ ಸರ್ಕಾರವನ್ನ